ಹಲೋ ಮಕ್ಕಳೇ, ಇವತ್ತು ಬಂದ್ಬಿಟ್ಟು ನಾವು ಇಂಗ್ಲಿಷ್ ಆಲ್ಫಾಬೆಟ್ ಲೆಟರ್ಸ್ ನೋಡೋಣ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ಎ ಫಾರ್ ಆಪಲ್ ಅಂತ ಹೇಳ್ತೀವಿ ನಾವು. ಆಪಲ್ ನೋಡಿ, ಇದು ಯಾವ ತರ ಬರೆಯೋದು? ಎ ಪಿ ಪಿ ಎಲ್ ಇ, ಇದು ಆಪಲ್. ಆಪಲ್ ಅನ್ನು ಕನ್ನಡದಲ್ಲಿ ನಾವು ಏನು ಹೇಳ್ತೀವಿ ಅಂದ್ರೆ ಸೇಬು ಹಣ್ಣು. ಸೇಬು ಹಣ್ಣು. ಮತ್ತೆ ಆಪಲ್ ಇಂಗ್ಲಿಷಲ್ಲಿ ಈ ತರ ನಾವು ಬರಿತೀವಿ ಆಪಲ್. ಸೊ ಆಪಲ್ ಇಂಗ್ಲಿಷಲ್ಲಿ ಬರಿಬೇಕಂದ್ರೆ ಇದು ಬಂದ್ಬಿಟ್ಟು ದೊಡ್ಡ ಆ, ಅದಾದ್ಮೇಲೆ ಇದಕ್ಕೆ ಯಾವತ್ತು, ಅದಾದ್ಮೇಲೆ ಪ, ಆಮೇಲೆ ಲ. ಆಪಲ್ ಕನ್ನಡದಲ್ಲಿ ಇದು ಆಪಲ್. ಇಂಗ್ಲಿಷ್ APP ಆಪಲ್ನ ಕನ್ನಡ ಅಕ್ಷರದಲ್ಲಿ ನಾವು ಆಪಲ್ ಈ ತರ ನಾವು ಬರಿತೀವಿ. ಆಪಲ್ನ ಕನ್ನಡದಲ್ಲಿ ನಾವು ಏನು ಹೇಳ್ತೀವಿ ಅಂದ್ರೆ ಸೇಬು ಹಣ್ಣು. ಸೇಬು ಹಣ್ಣು ನೋಡಿ ಯಾವ ತರ ಬರೆಯೋದು ನಾವು. ಇದು ನೋಡಿ, ಸೇ, ದೊಡ್ಡ ಸೇ, ಅದಾದ್ಮೇಲೆ ಬೂ, ಆಮೇಲೆ ಹಾ, ಆಮೇಲೆ ಲು, ಮತ್ತೆ ಇದಕ್ಕೆ ನಾವತ್ತು. ಸೇಬು ಹಣ್ಣು. ಆಪಲ್ ಅನ್ನು ಹಿಂದಿಯಲ್ಲಿ ನಾವೇನು ಹೇಳ್ತೀವಿ ಅಂದ್ರೆ ಸೇಬ್ ಅಂತ ಹೇಳ್ತೀವಿ. ಇದು ಸೇಬು ನೋಡಿ ಯಾವ ತರ ಬರೆಯೋದು. ಇದು ಸ ಮೇಲ್ಗಡೆ, ಇದು ಒತ್ತು ಕೊಡಿ, ಆಮೇಲೆ ಇದು ವ ಮಧ್ಯದಲ್ಲಿ ಈ ತರ ನಾವು ಒಂದು ಗೆರೆ ಹಾಕಿದ್ರೆ ಬ ಆಗುತ್ತೆ. ಸೇಬ್ ಹಿಂದಿಯಲ್ಲಿ ನೋಡಿ ಸೇಬ್ ಈ ತರ ಬರೆಯೋದು. ಇಂಗ್ಲಿಷಲ್ಲಿ APP ಅಲ್ಲಿ ಆಪಲ್, ಕನ್ನಡದಲ್ಲಿ ಸೇಬು ಹಣ್ಣು, ಮತ್ತೆ ಹಿಂದಿಯಲ್ಲಿ ಸೇಬ್. ಬಿ ನೋಡಿ, ಬಿ ಯಾವ ತರ ಬರೆಯೋದು, ಈ ತರ ಬಿ ಫಾರ್ ಬಸ್. ಸ್ಮಾಲ್ ಬಿ ಈ ತರ ನೋಡಿ, ಇದು ಸ್ಮಾಲ್ ಬಿ ಇದು. ಮತ್ತೆ ಕನ್ನಡದಲ್ಲಿ ಬಿ ಬರಿಬೇಕಂದ್ರೆ ಇದು ಕನ್ನಡದಲ್ಲಿ ಬಿ. ಹಿಂದಿಯಲ್ಲಿ ಬಿ ಬರಿಬೇಕಂದ್ರೆ ಹಿಂದಿಯಲ್ಲಿ ಈ ತರ ಬಿ. ಸರಿನಾ? ಈಗ ಬಿ ಫಾರ್ ಬಸ್, BUS ಬಸ್. ಬಸ್ ನೋಡಿ ಇಂಗ್ಲಿಷಲ್ಲಿ ಯಾವ ತರ ಬರೆಯೋದು, BUS ಬಸ್. ಬಸ್ ಏನಿದೆ ಕನ್ನಡದಲ್ಲಿ ಬರಬೇಕಂದ್ರೆ ನೋಡಿ ಈ ತರ ಬ, ಅದಾದ ಮೇಲೆ ಸ, ಬಸ್. ಕನ್ನಡದಲ್ಲಿ ಬಸ್. ಬಸ್ ಅನ್ನು ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಅಂದ್ರೆ ಮೋಟಾರು ಬಂಡಿ. ಮೋಟಾರು ಬಂಡಿ ಬರಿಬೇಕಂದ್ರೆ ನೋಡಿ ಮೋ ಟಾ ರು, ಮೋಟಾರು. ಅದಾದ್ಮೇಲೆ ಬಾ, ಆಮೇಲೆ ಸೊನ್ನೆ ಡಿ, ಮೋಟಾರು ಬಂಡಿ. ಅದೇ ಹಿಂದಿಯಲ್ಲಿ ಬರಿಬೇಕಂದ್ರೆ ಹಿಂದಿಯಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಬಸ್ ಅಂತ ಹೇಳ್ತೀವಿ. ಬಸ್ ನೋಡಿ ಯಾವ ತರ ಬರೆಯೋದು. ಇದು ನೋಡಿ ಈ ತರ ಬರೆದ್ರೆ ವಾ, ಮಧ್ಯದಲ್ಲಿ ಒಂದು ಮಧ್ಯದಲ್ಲಿ ಒಂದು ಈ ತರ ಗೆರೆ ಹೇಳಿದ್ರೆ ಬಾ ಆಗುತ್ತೆ. ಆಮೇಲೆ ಸ ಈ ತರ ಚಿಕ್ಕ ಒತ್ತ ಹಾಕಿದ್ರೆ ಇದಕ್ಕೆ ಏನಾಗುತ್ತೆ ಅಂದ್ರೆ ಸ ಆಗುತ್ತೆ. ಬಸ್ ಕನ್ನಡದಲ್ಲಿ ಈ ತರ ಬಸ್. ಸಿ ಫಾರ್ ಕೇಕ್. ಸಿ ಇಂಗ್ಲಿಷಲ್ಲಿ ಸಿ ನೋಡಿ ಯಾವ ತರ ಬರೆಯೋದು, ಈ ತರ ಸಿ. ಇದಕ್ಕೆ ನಾವೇನ್ ಹೇಳ್ತೀವಿ ಸಿ ಫಾರ್ ಕೇಕ್. ಕನ್ನಡದಲ್ಲಿ ಸಿ ಅಂದ್ರೆ ಈ ತರ ಸ ಬರೆದ್ಬಿಟ್ಟು ಈ ತರ ಸಿ. ಹಿಂದಿಯಲ್ಲಿ ಸ ಅಂತ ಬರೀರಿ, ಆಮೇಲೆ ಈ ತರ ಹಿಂದಿಗಡೆ ಈ ತರ ಹೇಳ್ಕೊಂಡು ಹೋಗ್ಬೇಕು. ಇದಕ್ಕೆ ಸಿ. ಸೊ ಸಿ ಫಾರ್ ಕೇಕ್, CAKE. ಕೇಕ್ ನೋಡಿ ಯಾವ ತರ ಬರೋದು, CAKE ಕೇಕ್. ಕೇಕ್ ಏನಿದೆ
ನಾವು ಕನ್ನಡದಲ್ಲಿ ಯಾವ ತರ ಬರೀತೀವಿ ಅಂದ್ರೆ ಕೇಕ್. ಕೇಕ್ ನೋಡಿ, ಕೆ ಅದಾದ್ಮೇಲೆ ಕ, ಕೇಕ್. ಕನ್ನಡದಲ್ಲಿ ಕೇಕ್. ಹಿಂದಿಯಲ್ಲಿ ಸಹ ಅದೇ ತರ ನೋಡಿ, ಕೆ ಅದಾದ್ಮೇಲೆ ಕ, ಕೇಕ್. CAKE, ಕೇಕ್. ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ಕೇಕ್, ಹಿಂದಿಯಲ್ಲಿ ಸಹ ಕೇಕ್. ಇಂಗ್ಲಿಷಲ್ಲಿ ಡಿ ಯಾವ ತರ ಬರಿತೀವಿ ಅಂದ್ರೆ ಇದು ನೋಡಿ, ಇದು ಡಿ. ಇಂಗ್ಲಿಷಲ್ಲಿ ಡಿ, ಸ್ಮಾಲ್ ಡಿ ಅಂದ್ರೆ ಈ ತರ, ಸ್ಮಾಲ್ ಡಿ ಈ ತರ ಬರೆಯೋದು. ಕನ್ನಡದಲ್ಲಿ ಡಿ ಯಾವ ತರ ಬರಿತೀವಿ ಅಂದ್ರೆ ಇದು ನೋಡಿ, ಈ ತರ ಡಿ. ಹಿಂದಿಯಲ್ಲಿ ಡಿ ಯಾವ ತರ ಬರಿತೀವಿ ನಾವು ನೋಡಿ, ಹಿಂದಿಯಲ್ಲಿ ಈ ತರ ಡಿ. ಸೊ ನೀವು ನೋಡ್ಬೋದು, ಒಂದೇ ಸಲ ನೀವೇನ್ ಕಲಿತೀರಾ ಇಲ್ಲಿ ಅಂದ್ರೆ ಇಂಗ್ಲಿಷ್ ಕಲಿತೀರಾ, ಕನ್ನಡ ಕಲಿತೀರಾ, ಮತ್ತೆ ಹಿಂದಿನೂ ಕಲಿತೀರಾ. ಡಿ. ಸೊ ಡಿ ಫಾರ್ ಏನಾಗುತ್ತೆ ಇಲ್ಲಿ, ಡಿಯರ್. DEER, ಡಿ ಫಾರ್ ಡಿಯರ್ ಆಗುತ್ತೆ. ಸೊ ಡಿಯರ್ ನೋಡಿ ಯಾವ ತರ ಬರೀತೀರಾ, DEER, ಡಿ ಫಾರ್ ಡಿಯರ್. ಸೊ ಡಿಯರ್ ಏನಿದೆ, ನಾವು ಇಂಗ್ಲಿಷಲ್ಲಿ ಯಾವ ತರ ಬರೀತೀವಿ ಅಂದ್ರೆ ನೋಡಿ, ಡಿ, ದೊಡ್ಡ ಡಿ, ಅದಾದ್ಮೇಲೆ ರ, ಡಿ ರ, ಚಿಕ್ಕ ರ ಅಂತ ಹೇಳ್ತೀವಿ, ಡಿ. ಸೊ ಕನ್ನಡದಲ್ಲಿ ನಾವು ಇದಕ್ಕೆ ಏನು ಕರಿತೀವಿ, ಡಿ ಅಂದ್ರೆ ಜಿಂಕೆ ಅಂತ ಕರಿತೀವಿ ನೋಡಿ. ಜಿ ಅದಾದ್ಮೇಲೆ ಒಂದು 0 ಹಾಕಿ, ಆಮೇಲೆ ಕೆ, ಜಿಂಕೆ. ಹಿಂದಿಯಲ್ಲಿ ನಾವು ಏನ್ ಹೇಳ್ತೀವಿ ಅಂದ್ರೆ ಜಿಂಕೆಯನ್ನ, ಡೀರ್ನ ಹಿಂದಿಯಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಹಿರಣ್. ಈ ಆಮೇಲೆ ರ ಅದಾದ್ಮೇಲೆ ನ, ಹಿರಣ್. ಇಂಗ್ಲಿಷಲ್ಲಿ ಡೀರ್, ಕನ್ನಡದಲ್ಲಿ ಜಿಂಕೆ, ಹಿಂದಿಯಲ್ಲಿ ಹಿರಣ್. ಮುಂದಿನ ಅಕ್ಷರ ಇ. ಈ ನೋಡಿ ಯಾವ ತರ ಬರಿತೀವಿ ನಾವು ನೋಡಿ, ಇ ಫಾರ್ ಎಲಿಫೆಂಟ್ ಅಂತ ಹೇಳ್ತೀವಿ, ಅಥವಾ ಇ ಫಾರ್ ಈಗಲ್ ಅಂತ ಹೇಳ್ತೀವಿ, ಇ ಫಾರ್ ಎಗ್ ಅಂತಾನು ಹೇಳ್ತೀವಿ. ಸೊ ಇದು ಕ್ಯಾಪಿಟಲ್ ಇ ಆಯ್ತು. ಸ್ಮಾಲ್ ಇ ನೋಡಿ ಈ ತರ ಬರೆಯೋದು, ಸ್ಮಾಲ್ ಇ. ಕನ್ನಡದಲ್ಲಿ ನಾವು ಇ ಬರಿಬೇಕಂದ್ರೆ ಇದು ನೋಡಿ ಈ ತರ ಇ. ಅದೇ ಹಿಂದಿಯಲ್ಲಿ ನಾವು ಇ ಬರಿಬೇಕಂದ್ರೆ ಈ ತರ ಇ. ಸೊ ಇ ಫಾರ್ ಇಲ್ಲಿ ಏನಾಗುತ್ತೆ, ಈಗಲ್. EAGLE, ಈಗಲ್. ಇಲ್ಲಿ ಬರ್ದಿದ್ದೀವಿ ನಾವು EAGLE, ಇ ಫಾರ್ ಈಗಲ್. ಈಗಲ್ ನೋಡಿ, ನಾವು ಕನ್ನಡದಲ್ಲಿ ಈಗಲ್ ಬರಿಬೇಕಂದ್ರೆ ಈ ತರ ದೊಡ್ಡ ಇ, ಆಮೇಲೆ ಗ, ಅದಾದ್ಮೇಲೆ ಲ, ಚಿಕ್ಕಲ, ಈಗಲ್. ಕನ್ನಡದಲ್ಲಿ ಈಗಲ್ ಅನ್ನು ಏನ್ ಹೇಳ್ತಾರೆ ಅಂದ್ರೆ ಹದ್ದು ಅಂತ ಹೇಳ್ತಾರೆ. ಹ, ದ, ಆಮೇಲೆ ದುವತ್ತು, ಮತ್ತೆ ಇದಕ್ಕೆ ದುವತ್ತು, ದುವತ್ತು, ಹದ್ದು. ಹಿಂದಿಯಲ್ಲಿ ಹದ್ದು ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಗರುಡ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಗ ಅದಾದ್ಮೇಲೆ ರುವತ್ತು, ಅದಾದ್ಮೇಲೆ ಡ, ಗರುಡ್. ಇಂಗ್ಲಿಷಲ್ಲಿ ಈಗಲ್, ಕನ್ನಡದಲ್ಲಿ ಹದ್ದು, ಅದಾದ್ಮೇಲೆ ಹಿಂದಿಯಲ್ಲಿ ಗರುಡ್. ಇ ಫಾರ್ ಈಗಲ್. ಎಫ್ ಫಾರ್ ಫ್ಯಾನ್. ಎಫ್ ನೋಡಿ, ಇಂಗ್ಲಿಷಲ್ಲಿ ಈ ತರ ಏನ್ ಬರಿತೀವಲ್ಲ ಇದಕ್ಕೆ ನಾವು ಕ್ಯಾಪಿಟಲ್ ಎಫ್ ಅಂತ ಹೇಳ್ತೀವಿ. ಸ್ಮಾಲ್ ಎಫ್ ನೋಡಿ, ಇದೇನ್ ಬರ್ದಿದೀವಿ ನೋಡಿ, ಇದಕ್ಕೆ ಸ್ಮಾಲ್ ಎಫ್ ಈ ತರ ನಾವು ಬರಿತೀವಿ, ಸ್ಮಾಲ್ ಎಫ್. ಓಕೆ. ಕನ್ನಡದಲ್ಲಿ ಎಫ್ ಬರಿಬೇಕಂದ್ರೆ ಇದು ನೋಡಿ, ಎ ಅದಾದ ಮೇಲೆ ಎಫ್. ಹಿಂದಿಯಲ್ಲಿ ಎಫ್ ಬರಬೇಕಂದ್ರೆ ಎ ಅದಾದ್ಮೇಲೆ ಎಫ್ ಆಗುತ್ತೆ, ಸರಿನಾ? ಸೊ ಈಗ ನಾವು ಎಫ್ ಫಾರ್ ಏನಿದು ಫ್ಯಾನ್. ಸೊ ಫ್ಯಾನ್ ನೋಡಿ ಯಾವ ತರ ಬರಿತೀವಿ ನಾವು, FAN, ಎಫ್ ಫಾರ್ ಫ್ಯಾನ್. ಕನ್ನಡದಲ್ಲಿ ಫ್ಯಾನ್ ಯಾವ ತರ ಬರಿತೀವಿ ಅಂದ್ರೆ ದೊಡ್ಡ ಫ, ಅದಾದ್ಮೇಲೆ ಇಲ್ಲಿ ಯಾವತ್ತು, ಅದಾದ್ಮೇಲೆ ನ, ಫ್ಯಾನ್. ಫ್ಯಾನ್ ಅನ್ನು ಕನ್ನಡದಲ್ಲಿ ನಾವು ಏನ್ ಹೇಳ್ತೀವಿ ಅಂದ್ರೆ ಬೀಸಣಿಕೆ ಯಂತ್ರ. ಇದು ನೋಡಿ, ಬಿ ಅದಾದ್ಮೇಲೆ ಸ, ಅದಾದ್ಮೇಲೆ ನೀ, ಬೀಸಣಿ, ಅದಾದ್ಮೇಲೆ ಕೆ, ಬೀಸಣಿಕೆ, ಯಾ 0 ಮತ್ತೆ ತ್ರ, ಬೀಸಣಿಕೆ ಯಂತ್ರ. ಹಿಂದಿಯಲ್ಲಿ ಇದಕ್ಕೆ ನಾವು ಏನ್ ಹೇಳ್ತೀವಿ ಅಂದ್ರೆ ಪಂಖ ಅಂತ ಹೇಳ್ತೀವಿ. ಪ ಮೇಲ್ಗಡೆ 0 ಹಾಕಿ, ಅದಾದ್ಮೇಲೆ ದೊಡ್ಡ ಖ, ಪಂಖ. ಇದು ನೋಡಿ ಎಫ್ ಫಾರ್ ಫ್ಯಾನ್. ಕನ್ನಡದಲ್ಲಿ ಫ್ಯಾನ್ ಅನ್ನು ನಾವು ಬೀಸಣಿಕೆ ಯಂತ್ರ ಅಂತ ಹೇಳ್ತೀವಿ, ಹಿಂದಿಯಲ್ಲಿ ಪಂಖ. ಜಿ ಫಾರ್ ಜಿರಾಫೆ. ಈ ಇಂಗ್ಲಿಷ್ ಅಲ್ಲಿ ಜಿ ನೋಡಿ ಯಾವ ತರ ಬರಿತೀವಿ ನಾವು,
ಜಿ ಇದು ಕ್ಯಾಪಿಟಲ್ ಜಿ. ಸ್ಮಾಲ್ ಜಿ ನೋಡಿ ಈ ತರ ಬರಿತೀವಿ ನೋಡಿ, ಸ್ಮಾಲ್ ಜಿ. ಜಿ ಕನ್ನಡದಲ್ಲಿ ಬರಬೇಕಂದ್ರೆ ಈ ತರ ನೋಡಿ, ಇದು ಜಿ. ಹಿಂದಿಯಲ್ಲಿ ಜಿ ಬರಿಬೇಕಂದ್ರೆ ಈ ತರ ನೋಡಿ, ಇದಕ್ಕೆ ಜಿ ಅಂತ ಹೇಳ್ತೀವಿ, ಸರಿನಾ? ಸೊ ಜಿರಾಫೆ, ಜಿರಾಫೆ ಯಾವ ತರ ಬರಿತೀವಿ ಅಂದ್ರೆ ಜಿ ಐ ಆರ್ ಎ ಎಫ್ ಎಫ್ ಇ. ಜಿ ಫಾರ್ ಜಿರಾಫೆ. ಜಿರಾಫೆ ಕನ್ನಡದಲ್ಲಿ ನಾವು ಬರೆಯೋದು ಯಾವ ತರ ಅಂದ್ರೆ ಜಿ ರಾ ಜಿರಾಫ್, ಜಿರಾಫ್ ಅಂತ ಹೇಳ್ತೀವಿ, ಜಿರಾಫ್. ಕನ್ನಡದಲ್ಲಿನೂ ನಾವು ಏನ್ ಹೇಳ್ತೀವಿ, ಜಿರಾಫೆ ಅಂತಾನು ಹೇಳ್ತೀವಿ, ಜಿರಾಫೆ ಅಥವಾ ಜಿರಾಫ್. ಓಕೆ, ಸೊ ಜಿರಾಫ್ ನೋಡಿ ಇದು ಈ ತರ ಜಿ ರಾ ಫೆ, ಕನ್ನಡದಲ್ಲಿ ಜಿರಾಫೆ ಅಂತಾನೆ ನಾವು ಇದಕ್ಕೆ ಕರೆಯೋದು. ಹಿಂದಿಯಲ್ಲಿ ಸಹ ಇದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಜಿ ಜಿ ಆಮೇಲೆ ರಾ ಅದಾದ್ಮೇಲೆ ಫ, ಜಿರಾಫ್. ಇಂಗ್ಲಿಷ್ ಅಲ್ಲಿ ಜಿರಾಫೆ, ಕನ್ನಡದಲ್ಲಿ ಸಹ ಜಿರಾಫೆ, ಹಿಂದಿಯಲ್ಲಿ ಸಹ ಜಿರಾಫ್. ಜಿ ಫಾರ್ ಜಿರಾಫ್. ಮುಂದಿನ ಅಕ್ಷರ ಬಂದ್ಬಿಟ್ಟು ಹೆಚ್. ಹೆಚ್ ನೋಡಿ, ಕ್ಯಾಪಿಟಲ್ ಹೆಚ್ ನಾವು ಯಾವ ತರ ಬರಿತೀವಿ ಅಂದ್ರೆ ಇದು ನೋಡಿ, ಇದು ಬಂದ್ಬಿಟ್ಟು ಕ್ಯಾಪಿಟಲ್ ಹೆಚ್. ಸ್ಮಾಲ್ ಹೆಚ್ ಬಂದ್ಬಿಟ್ಟು ಈ ತರ ಸ್ಮಾಲ್ ಹೆಚ್, ಇದು ಸ್ಮಾಲ್ ಹೆಚ್. ಆಮೇಲೆ ಕನ್ನಡದಲ್ಲಿ ನಾವು ಹೆಚ್ ಬರಬೇಕಂದ್ರೆ ಈ ತರ ಹೆ, ಅದಾದ್ಮೇಲೆ ಚ, ಹೆಚ್. ಹಿಂದಿಯಲ್ಲಿ ಹೆ, ಅದಾದ್ಮೇಲೆ ಚ, ಇದು ಸಣ್ಣ ಚ, ಹೆಚ್. ಹೆಚ್ ಫಾರ್ ಏನಾಗುತ್ತೆ ಅಂದ್ರೆ ಹ್ಯಾಟ್. ಹ್ಯಾಟ್ ನೋಡಿ ನಾವು ಬರೆಯೋದು ಯಾವ ತರ, ಹೆಚ್ ಎ ಟಿ, ಹೆಚ್ ಎ ಟಿ, ಹ್ಯಾಟ್ ಆಗುತ್ತೆ. ಹ್ಯಾಟ್ ಅನ್ನು ಕನ್ನಡದಲ್ಲಿ ನಾವು ಯಾವ ತರ ಬರಿತೀವಿ ಅಂದ್ರೆ ಹ್ಯಾ, ಅದಾದ್ಮೇಲೆ ಹ್ಯಾಟ್ ಆಗುತ್ತೆ. ಹ್ಯಾಟ್ ಅನ್ನು ಕನ್ನಡದಲ್ಲಿ ನಾವು ಏನ್ ಹೇಳ್ತೀವಿ ಅಂದ್ರೆ ಟೊಪ್ಪಿಗೆ. ಟೊಪ್ಪಿಗೆ ನೋಡಿ ಯಾವ ತರ ಬರೆಯೋದು, ಟೋ, ಅದಾದ್ಮೇಲೆ ಪಿ, ಅದಾದ್ಮೇಲೆ ಗೆ, ಟೊಪ್ಪಿಗೆ. ಟೊಪ್ಪಿಗೆ ಹಿಂದಿಯಲ್ಲಿ ನಾವು ಬರೆಯೋದು ನೋಡಿ ಟೋಪಿ, ಟೋ, ಅದಾದ್ಮೇಲೆ ಪಿ, ಟೋಪಿ. ಹೆಚ್ ಫಾರ್ ಹ್ಯಾಟ್. ಕನ್ನಡದಲ್ಲಿ ಹ್ಯಾಟ್ ಅನ್ನು ಟೊಪ್ಪಿಗೆ ಅಂತ ಹೇಳ್ತೀವಿ, ಹಿಂದಿಯಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಟೋಪಿ. ಕ್ಯಾಪಿಟಲ್ ಐ, ಐ ಫಾರ್ ಐಸ್ ಕ್ರೀಮ್. ಕ್ಯಾಪಿಟಲ್ ಐ ನೋಡಿ ಬರೆಯೋದು ಈ ತರ, ಇದಕ್ಕೆ ನಾವು ಕ್ಯಾಪಿಟಲ್ ಐ, ಅದಾದ್ಮೇಲೆ ಇದೇನಿದೆಲ್ಲ ಇದಕ್ಕೆ ಸ್ಮಾಲ್ ಐ. ಕನ್ನಡದಲ್ಲಿ ಐ ನೋಡಿ ಬರೆಯೋದು ಈ ತರ, ಇದಕ್ಕೆ ಐ. ಆಮೇಲೆ ಹಿಂದಿಯಲ್ಲಿ ಬಂದ್ಬಿಟ್ಟು ಈ ತರ ಬರೀತೀವಿ, ಇದಕ್ಕೆ ನಾವು ಐ. ಐಸ್ ಕ್ರೀಮ್ ನೋಡಿ ನಾವು ಯಾವ ತರ ಬರೆಯೋದು ಅಂದ್ರೆ ಇದಕ್ಕೆ ಒಂದು ಲೈನ್ ಹಾಕಿ, ಅಂದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದಂತ. ಐಸ್ ಕ್ರೀಮ್ ನೋಡಿ ಐ ಸಿ ಇ, ಐಸ್ ಕ್ರೀಮ್, ಸಿ ಆರ್ ಇ ಎ ಎಂ, ಐಸ್ ಕ್ರೀಮ್. ಐಸ್ ಕ್ರೀಮ್ ಕನ್ನಡದಲ್ಲಿ ಇದಕ್ಕೆ ಐಸ್ ಕ್ರೀಮ್ ಅಂತಾನೆ ಹೇಳ್ತೀವಿ, ಕನ್ನಡದಲ್ಲಿ, ಹಿಂದಿಯಲ್ಲಿ ಸಹ ಐಸ್ ಕ್ರೀಮ್ ಅಂತಾನೆ ಹೇಳ್ತೀವಿ. ಸೊ ಕನ್ನಡದಲ್ಲಿ ಐಸ್ ಕ್ರೀಮ್ ಬರೆಯೋದು ನೋಡಿ ಈ ತರ ಐ, ಅದಾದ್ಮೇಲೆ ಸ, ಕ್ರೀ ಮ, ಐಸ್ ಕ್ರೀಮ್. ಹಿಂದಿಯಲ್ಲಿ ಐಸ್ ಕ್ರೀಮ್, ಐಸ್ ಕ್ರೀಮ್ ನೋಡಿ ಯಾವ ತರ ಬರಿತೀವಿ, ಆ ಇ, ಅದಾದ್ಮೇಲೆ ಸ, ಕ್ರೀ, ಕ್ರೀ, ಅದಾದ್ಮೇಲೆ ಮ, ಐಸ್ ಕ್ರೀಮ್. ಹಿಂದಿಯಲ್ಲಿ ಐಸ್ ಕ್ರೀಮ್. ಇದು ಮೂರು ಭಾಷೆಯಲ್ಲಿ ಸಹ ಒಂದೇ, ಐಸ್ ಕ್ರೀಮ್, ಐಸ್ ಕ್ರೀಮ್, ಐಸ್ ಕ್ರೀಮ್. ಇಂಗ್ಲಿಷ್ ಅಲ್ಲಿ ಐಸ್ ಕ್ರೀಮ್, ಕನ್ನಡದಲ್ಲಿ ಐಸ್ ಕ್ರೀಮ್, ಮತ್ತೆ ಹಿಂದಿಯಲ್ಲಿ ಸಹ ಐಸ್ ಕ್ರೀಮ್. ಮುಂದಿನ ಅಕ್ಷರ ಜೆ. ಜೆ ಫಾರ್ ಜಗ್, ಜೆ ಯು ಜಿ, ಜಗ್. ಸೊ ಕ್ಯಾಪಿಟಲ್ ಜೆ ನೋಡಿ ಯಾವ ತರ ಬರೀತೀವಿ ನಾವು, ಕ್ಯಾಪಿಟಲ್ ಜೆ, ಆಮೇಲೆ ಸ್ಮಾಲ್ ಜೆ ಬಂದ್ಬಿಟ್ಟು ಈ ತರ, ಇದಕ್ಕೆ ಸ್ಮಾಲ್ ಜೆ. ಕನ್ನಡದಲ್ಲಿ ಜೆ, ಹಿಂದಿಯಲ್ಲಿ ನೋಡಿ ಈ ತರ ಜೆ. ಸೊ ಜೆ ಫಾರ್ ಜಗ್. ಜಗ್ ನೋಡಿ ನಾವು ಯಾವ ತರ ಬರಿತೀವಿ, ಜೆ ಯು, ಅದಾದ್ಮೇಲೆ ಜಿ, ಜೆ ಯು ಜಿ, ಜಗ್. ಅದೇ ಜಗ್ನ ನಾವು ಕನ್ನಡದಲ್ಲಿ ಬರಬೇಕಂದ್ರೆ ಜ, ಅದಾದ್ಮೇಲೆ ಗ, ಜಗ್. ಜಗ್ ಅನ್ನು ನಾವು ಕನ್ನಡದಲ್ಲಿ ಏನ್ ಅಂತ ಕರಿತೀವಿ ಅಂದ್ರೆ ನೀರಿನ ಪಾತ್ರೆ. ನೀರಿನ ಪಾತ್ರೆ ನೋಡಿ, ನೀ ರಿ ನ
ಪ, ಅದಾದ್ಮೇಲೆ ತ್ರಿ, ನೀರಿನ ಪಾತ್ರೆ. ಹಿಂದಿಯಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಜಲ್ಪಾತ್ರ, ಜಲ್ಪಾತ್ರ ಅಂತ ಹೇಳ್ತೀವಿ. ಜಲ್ ಅನ್ನು ಕನ್ನಡದಲ್ಲಿ ನೀರು ಅಂತ ಹೇಳ್ತೀವಿ. ಜ, ಆಮೇಲೆ ಲ, ಪ, ತ್ರ, ಜಲ್ಪಾತ್ರ. ಜೆ-ಯು-ಜಿ, ಜಗ್, ಇಂಗ್ಲಿಷ್ ಅಲ್ಲಿ ಜಗ್, ಕನ್ನಡದಲ್ಲಿ ನೀರಿನ ಪಾತ್ರೆ, ಹಿಂದಿಯಲ್ಲಿ ಜಲ್ಪಾತ್ರ. ಮುಂದಿನ ಅಕ್ಷರ ಕೆ. ಕೆ ಫಾರ್ ಕ್ಯಾಂಗರೂ. ಕೆ ನೋಡಿ ಬರೆಯೋದು ಕ್ಯಾಪಿಟಲ್ ಕೆ ನೋಡಿ, ಇದಕ್ಕೆ ನಾವು ಕ್ಯಾಪಿಟಲ್ ಕೆ ಅಂತ ಹೇಳ್ತೀವಿ. ಸ್ಮಾಲ್ ಕೆ ಸಹ ನಿಮಗೆ ಹೆಚ್ಚು ಕಡಿಮೆ ಇದೇ ತರ ಕಾಣುತ್ತೆ. ಕನ್ನಡದಲ್ಲಿ ನೋಡಿ ಕೆ, ಇದಕ್ಕೆ ನಾವು ಕೆ ಅಂತ ಹೇಳ್ತೀವಿ. ಹಿಂದಿಯಲ್ಲಿ ಬಂದ್ಬಿಟ್ಟು ಇದಕ್ಕೆ ಕೆ. ಕ್ಯಾಂಗರೂ ಸ್ಪೆಲ್ಲಿಂಗ್ ನೋಡಿ, ಕೆ ಎ ಎನ್ ಜಿ ಎ ಆರ್ ಓ ಓ, ಕ್ಯಾಂಗ್ರೂ. ಕನ್ನಡದಲ್ಲಿ ಕ್ಯಾಂಗ್ರೂ, ಕ್ಯಾಂಗ್ರೂ ನೋಡಿ ಕನ್ನಡದಲ್ಲಿ ಯಾವ ತರ ಬರೀತೀವಿ, ಈ ತರ ಇದು ದೊಡ್ಡ ದೊಡ್ಡ ಕ, ಸೊನ್ನೆ, ಅದಾದ್ಮೇಲೆ ಗ, ಅದಾದ್ಮೇಲೆ ರು, ಕಾಂಗ್ರೂ. ಕನ್ನಡದಲ್ಲಿ ಸಹ ನಾವು ಕಾಂಗ್ರೂ ಅಂತ ಹೇಳ್ತೀವಿ. ಹಿಂದಿಯಲ್ಲಿ ಇದಕ್ಕೆ ನಾವು ಏನ್ ಹೇಳ್ತೀವಿ ಅಂದ್ರೆ ಕಂಗಾರು ಅಂತ ಹೇಳ್ತೀವಿ. ಕಂಗಾರು, ಕಂಗಾರು ನೋಡಿ ಬರೆಯೋದು ಯಾವ ತರ, ಕ ಮೇಲ್ಗಡೆ ಚುಕ್ಕಿ ಹಾಕಿ, ಅದಾದ್ಮೇಲೆ ಏನ್ ಮಾಡಿ ಅಂದ್ರೆ ಗ, ಕ ಬರ್ದ್ಬಿಟ್ಟು ಮೇಲ್ಗಡೆ ಚುಕ್ಕಿ ಹಾಕಿ, ಅದಾದ್ಮೇಲೆ ಗ, ಅದಾದ್ಮೇಲೆ ಇದೇನಿದು ರು, ಕಂಗಾರು ಆಗುತ್ತೆ ಹಿಂದಿಯಲ್ಲಿ ಕಂಗಾರು. ಇಂಗ್ಲಿಷ್ ಅಲ್ಲಿ ಕಂಗಾರು, ಕನ್ನಡದಲ್ಲಿ ಸಹ ಕಂಗಾರು, ಹಿಂದಿಯಲ್ಲಿ ಸಹ ಕಂಗಾರು. ಇದು ಕಂಗಾರು ಅಂತ ಏನು ಇದೆ ಅಲ್ವಾ, ಇದು ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ನಾವು ನೋಡೋದು. ಆಮೇಲೆ ಎಲ್ ಫಾರ್ ಲೆಮನ್. ಲೆಮನ್ ನೋಡಿ ಕ್ಯಾಪಿಟಲ್ ಎಲ್ ಈ ತರ ನಾವು ಬರೆಯೋದು, ಅದಾದ್ಮೇಲೆ ಸ್ಮಾಲ್ ಎಲ್ ಬಂದ್ಬಿಟ್ಟು ಈ ತರ, ಇದಕ್ಕೆ ನಾವು ಎಲ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಎಲ್ ನೋಡಿ ಯಾವ ತರ ಬರೆಯೋದು, ಎ, ಅದಾದ್ಮೇಲೆ ಲ, ಎಲ್. ಹಿಂದಿಯಲ್ಲಿ ಎ, ಅದಾದ್ಮೇಲೆ ಲ, ಲಾಗೆ ಸಣ್ಣ ಒತ್ತು, ಎಲ್ ಆಗುತ್ತೆ, ಎಲ್. ಸೊ ಲೆಮನ್ ಸ್ಪೆಲ್ಲಿಂಗ್ ಬಂದ್ಬಿಟ್ಟು ಎಲ್ ಇ ಎಂ ಓ ಎನ್, ಎಲ್ ಇ ಎಂ ಓ ಎನ್, ಲೆಮನ್ ಆಗುತ್ತೆ. ಸೊ ಲೆಮನ್ ಕನ್ನಡದಲ್ಲಿ ನಾವು ಬರಿಬೇಕಂದ್ರೆ ನೋಡಿ, ಲೇ ಮ ನ, ಲೆಮನ್ ಆಗುತ್ತೆ. ಲೆಮನ್ ಅನ್ನು ಕನ್ನಡದಲ್ಲಿ ನಾವು ಏನ್ ಕರಿತೀವಿ ಅಂದ್ರೆ ನಿಂಬೆ. ನೀ ಸೊನ್ನೆ ಹಾಕಿ, ಅದಾದ್ಮೇಲೆ ಬೆ, ನಿಂಬೆ. ಹಿಂದಿಯಲ್ಲಿ ನಾವು ಲೆಮನ್ ಅನ್ನ ನಾವು ಏನ್ ಹೇಳೋದು ಅಂದ್ರೆ ನೀಂಬು ಅಂತ ಹೇಳ್ತೀವಿ. ನೀ, ಅದಾದ್ಮೇಲೆ ಮೇಲ್ಗಡೆ ಚುಕ್ಕೆ ಹಾಕಿ, ಅದಾದ್ಮೇಲೆ ಬೂ, ನೀಂಬು. ಲೆಮನ್, ನಿಂಬೆ, ನೀಂಬು. ಕ್ಯಾಪಿಟಲ್ ಎಂ ನೋಡಿ ಯಾವ ತರ ಬರಿತೀವ ಅಂದ್ರೆ ನಾವು ಇದಕ್ಕೆ ಕ್ಯಾಪಿಟಲ್ ಎಂ. ಸ್ಮಾಲ್ ಎಂ ಬರೆಯೋದು ಈ ತರ, ಇದು ಸ್ಮಾಲ್ ಎಂ. ಕನ್ನಡದಲ್ಲಿ ಎಂ ಬರಿಬೇಕಂದ್ರೆ ಎ, ಅದಾದ್ಮೇಲೆ ಮ, ಎಂ ಆಗತ್ತೆ. ಹಿಂದಿಯಲ್ಲಿ ನೋಡಿ ಎ, ಅದಾದ್ಮೇಲೆ ಮ, ಸಣ್ಣ ಒತ್ತು ಕೊಡಿ, ಎಂ ಆಗತ್ತೆ ಇದಕ್ಕೆ, ಸರಿನಾ? ಸೊ ಮಂಕಿ ಇದು ಯಾವ ತರ ಬರಿತೀವಿ ಅಂದ್ರೆ ಎಂ ಓ ಎನ್ ಕೆ ಇ ವೈ, ಮಂಕಿ ಆಗುತ್ತೆ. ಮಂಕಿ ನಾವು ಕನ್ನಡದಲ್ಲಿ ಬರಬೇಕಂದ್ರೆ ಮ, ಅದಾದ್ಮೇಲೆ ಸೊನ್ನೆ ಹಾಕಿ, ಅದಾದ್ಮೇಲೆ ಕಿ, ಮಂಕಿ. ಮಂಕಿಯನ್ನು ನಾವು ಯಾವ ತರ ಬರೆಯೋದು ಅಂದ್ರೆ ಮಂಕಿಯನ್ನು ನಾವು ಕನ್ನಡದಲ್ಲಿ ಕೋತಿ ಅಂತ ಹೇಳ್ತೀವಿ. ಇದು ನೋಡಿ ಕೋ, ಅದಾದ್ಮೇಲೆ ತಿ, ಮಂಕಿಯನ್ನು ಕೋತಿ ಅಂತ ಹೇಳ್ತೀವಿ. ಹಿಂದಿಯಲ್ಲಿ ಬಂದರ್. ಬಂದರ್ ನೋಡಿ ಬ, ಅದಾದ್ಮೇಲೆ ದ, ರ, ಬಂದರ್. ಇಂಗ್ಲಿಷ್ ಅಲ್ಲಿ ಎಂ ಫಾರ್ ಮಂಕಿ, ಕನ್ನಡದಲ್ಲಿ ಕೋತಿ, ಮತ್ತೆ ಹಿಂದಿಯಲ್ಲಿ ಬಂದರ್, ಎಂ ಫಾರ್ ಮಂಕಿ. ಮುಂದಿನ ಅಕ್ಷರ ಬಂದ್ಬಿಟ್ಟು ಎನ್, ಕ್ಯಾಪಿಟಲ್ ಎನ್ ನೋಡಿ. ಕ್ಯಾಪಿಟಲ್ ಎನ್ ಯಾವ ತರ ಬರಿತೀವಿ ಅಂದ್ರೆ ಕ್ಯಾಪಿಟಲ್ ಎನ್ ನೋಡಿ ಇದೇನಿದೆ ಇದಕ್ಕೆ ನಾವು ಕ್ಯಾಪಿಟಲ್ ಎನ್ ಅಂತ ಹೇಳ್ತೀವಿ. ಸೊ ಸ್ಮಾಲ್ ಎನ್ ಬರಿಬೇಕಂದ್ರೆ ಈ ತರ ಸ್ಮಾಲ್ ಎನ್. ಸೊ ಕನ್ನಡದಲ್ಲಿ ಎನ್ ಬರಿಬೇಕಂದ್ರೆ ಈ ತರ ಎ, ಅದಾದ್ಮೇಲೆ ನ, ಎನ್. ಹಿಂದಿಯಲ್ಲಿ ಎ, ಅದಾದ್ಮೇಲೆ ನ, ಎನ್ ಆಗುತ್ತೆ. ಓಕೆ, ಎನ್ ಫಾರ್ ನೆಸ್ಟ್. ಸೊ ನೆಸ್ಟ್ ನೋಡಿ ಕ್ಯಾಪಿಟಲ್ ನೆಸ್ಟ್, ಕ್ಯಾಪಿಟಲ್ ಎನ್ ಇಂದ ಬರೆಯೋದು ಎನ್ ಇ ಎಸ್ ಟಿ, ನೆಸ್ಟ್. ಸೊ ಕನ್ನಡದಲ್ಲಿ ನಾವು ನೆಸ್ಟ್ ಬರಿಬೇಕಂದ್ರೆ ನೇ, ಅದಾದ್ಮೇಲೆ ಸ್, ಅದಾದ್ಮೇಲೆ ಟ ಒತ್ತು ಕೊಡಿ, ಏನಾಗುತ್ತೆ ನೆಸ್ಟ್ ಆಗುತ್ತೆ. ನೆಸ್ಟ್ ಅನ್ನು ಕನ್ನಡದಲ್ಲಿ ನಾವು ಏನಂತ ಹೇಳ್ತೀವಿ ಅಂದ್ರೆ ಗೂಡು ಅಂತ ಹೇಳ್ತೀವಿ. ಗೂಡು ಬರಿಬೇಕಂದ್ರೆ ಇದು ನೋಡಿ ಈ ತರ ಗೂ, ಅದಾದ್ಮೇಲೆ ಡು, ಗೂಡು. ಹಿಂದಿಯಲ್ಲಿ ಗೂಡು ಇದಕ್ಕೆ ನಾವು ಏನ್ ಹೇಳ್ತೀವಿ ಅಂದ್ರೆ ಘೋಸ್ಲಾ ಅಂತ ಹೇಳ್ತೀವಿ. ಘೋಸ್ಲಾ ಯಾವ ತರ ಬರಿತೀವಿ ಅಂದ್ರೆ ನಾವು ಇದು ನೋಡಿ ಘೋ, ಅದಾದ್ಮೇಲೆ
ಸ, ಆಮೇಲೆ ಲ, ಘೋಸ್ಲ. ಇಂಗ್ಲಿಷಲ್ಲಿ ನೆಸ್ಟ್, ಆಮೇಲೆ ಕನ್ನಡದಲ್ಲಿ ಗೂಡು, ಹಿಂದಿಯಲ್ಲಿ ಘೋಸ್ಲ, ಪಕ್ಷಿಗಳ ಮನೆ. ಇದಕ್ಕೆ ನೆಸ್ಟ್ ಅಂತ ಹೇಳ್ತೀವಿ. ಮುಂದಿನ ಅಕ್ಷರ ಓ. ಓ ಫಾರ್ ಆರೆಂಜ್. ಓ ನೋಡಿ, ಸೊನ್ನೆ, ದೊಡ್ಡ ಸೊನ್ನೆ, ಇದಕ್ಕೆ ನಾವು ಓ ಅಂತ ಹೇಳ್ತೀವಿ. ಇದು ಕ್ಯಾಪಿಟಲ್ ಓ. ಸ್ಮಾಲ್ ಓ ಅಂದ್ರೆ ಸ್ವಲ್ಪ ಚಿಕ್ಕ ಸೊನ್ನೆ. ಕನ್ನಡದಲ್ಲಿ ಓ ನೋಡಿ ಯಾವ ತರ ಬರಿತೀವಿ, ಈ ತರ ಓ. ಇದಕ್ಕೆ ಓ ಅಂತ ಹೇಳ್ತೀವಿ. ಹಿಂದಿಯಲ್ಲಿ ಓ ಬರಿಬೇಕಂದ್ರೆ ಈ ತರ ಆ, ಅದಾದ್ಮೇಲೆ ಮೇಲ್ಗಡೆ ಇನ್ನೊಂದು ಈ ತರ ಲೈನ್ ಹಾಕ್ತಿವಲ್ಲ, ಇದಕ್ಕೆ ನಾವು ಓ ಅಂತ ಹೇಳ್ತೀವಿ. ಓ ಫಾರ್ ಆರೆಂಜ್. ಆರೆಂಜ್ ಯಾವ ತರ ಬರಿತೀವಿ, ಓ ಆರ್ ಎ ಎನ್ ಜಿ ಇ, ಆರೆಂಜ್. ಓ ಫಾರ್ ಆರೆಂಜ್. ಆರೆಂಜ್ ಕನ್ನಡದಲ್ಲಿ ನಾವು ಬರಬೇಕಂದ್ರೆ ಇದು ನೋಡಿ, ಇದು ದೊಡ್ಡ ಆ, ಆಮೇಲೆ ರೇ, ಸೊನ್ನೆ, ಅದಾದ್ಮೇಲೆ ಜ, ಆರೆಂಜ್ ಆಗುತ್ತೆ. ಆರೆಂಜ್ ಅನ್ನು ನಾವು ಕನ್ನಡದಲ್ಲಿ ಕಿತ್ತಳೆ ಹಣ್ಣು ಅಂತ ಹೇಳ್ತೀವಿ. ಕಿತ್ತಳೆ ಹಣ್ಣು ಅಂದ್ರೆ ಕಿ ತ, ಅದಾದ್ಮೇಲೆ ಳೆ, ಅದಾದ್ಮೇಲೆ ಹ ನು, ಕಿತ್ತಳೆ ಹಣ್ಣು. ಹಿಂದಿಯಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಇದಕ್ಕೆ ಸಂತರ, ಸಂತರ ಅಂತ ಹೇಳ್ತೀವಿ. ಇದು ನೋಡಿ ಸ, ಆಮೇಲೆ ಸೊನ್ನೆ, ಅದಾದ್ಮೇಲೆ ತ, ಅದಾದ್ಮೇಲೆ ರ, ಸಂತರ. ಇಂಗ್ಲಿಷ್ ಅಲ್ಲಿ ಆರೆಂಜ್, ಕನ್ನಡದಲ್ಲಿ ಕಿತ್ತಳೆ ಹಣ್ಣು, ಆಮೇಲೆ ಹಿಂದಿಯಲ್ಲಿ ಏನ್ ಹೇಳ್ತೀವಿ ಇದಕ್ಕೆ ಸಂತರ. ಮುಂದಿನ ಅಕ್ಷರ ಪಿ. ಕ್ಯಾಪಿಟಲ್ ಪಿ ನೋಡಿ ಯಾವ ತರ ಬರೀತೀವಿ, ಕ್ಯಾಪಿಟಲ್ ಪಿ ಇದು ನೋಡಿ ಈ ತರ ಕ್ಯಾಪಿಟಲ್ ಪಿ ಸರಿನಾ. ಇದಕ್ಕೆ ಕ್ಯಾಪಿಟಲ್ ಪಿ, ಸ್ಮಾಲ್ ಪಿ ಸ್ವಲ್ಪ ಚಿಕ್ಕದಾಗಿ ಬರೆಯೋದು ಪಿ. ಆಮೇಲೆ ಕನ್ನಡದಲ್ಲಿ ಪಿ ಈ ತರ ಬರಿತೀವಿ ನೋಡು ಪಿ. ಆಮೇಲೆ ಹಿಂದಿಯಲ್ಲಿ ಬಂದ್ಬಿಟ್ಟು ಇದಕ್ಕೆ ನಾವು ಪಿ ಅಂತ ಹೇಳ್ತೀವಿ. ಓಕೆ, ಸೊ ಪ್ಯಾರೆಟ್ ಸ್ಪೆಲ್ಲಿಂಗ್ ನೋಡಿ, ಪಿ ಎ ಆರ್ ಆರ್ ಓ ಟಿ, ಪ್ಯಾರೆಟ್. ಪಿ ಎ ಆರ್ ಆರ್ ಓ ಟಿ, ಪ್ಯಾರೆಟ್. ಪ್ಯಾರೆಟ್ ಅನ್ನು ನಾವು ಇಂಗ್ಲಿಷ್ ಅಲ್ಲಿ ಯಾವ ತರ ಬರಿತೀವಿ ಅಂದ್ರೆ ನೋಡಿ ಈ ತರ ದೊಡ್ಡ ಪ, ಆಮೇಲೆ ಪ್ಯಾ, ಅದಾದ್ಮೇಲೆ ರ, ಅದಾದ್ಮೇಲೆ ಟ, ಪ್ಯಾರಟ್. ಪ್ಯಾರಟ್ ಅನ್ನು ನಾವು ಕನ್ನಡದಲ್ಲಿ ಗಿಳಿ ಅಂತ ಕರಿತೀವಿ, ಈ ತರ ಗಿ, ಅದಾದ್ಮೇಲೆ ಳಿ, ಗಿಳಿ. ಪ್ಯಾರಟ್ ಅನ್ನು ಹಿಂದಿಯಲ್ಲಿ ನಾವೇನ್ ಹೇಳ್ತೀವಿ, ತೋತ. ಇದು ನೋಡಿ ತೋ, ಅದಾದ್ಮೇಲೆ ತ, ತೋತ. ಇಂಗ್ಲಿಷ್ ಅಲ್ಲಿ ಪ್ಯಾರೆಟ್, ಆಮೇಲೆ ಕನ್ನಡದಲ್ಲಿ ಗಿಳಿ, ಹಿಂದಿಯಲ್ಲಿ ತೋತ, ಪ್ಯಾರೆಟ್. ಫಾರ್ ಕ್ವೀನ್ ಆಗುತ್ತೆ. ಕ್ಯಾಪಿಟಲ್ ಕ್ಯೂ ನೋಡಿ ಯಾವ ತರ ಬರೀತೀವಿ ನಾವು, ಇದು ಕ್ಯಾಪಿಟಲ್ ಕ್ಯೂ. ಸ್ಮಾಲ್ ಕ್ಯೂ ಅಂದ್ರೆ ಈ ತರ ಸ್ಮಾಲ್ ಕ್ಯೂ. ಕನ್ನಡದಲ್ಲಿ ಕ್ಯೂ ಬರಬೇಕಂದ್ರೆ ನೋಡಿ ಈ ತರ ಕ್ಯೂ ಬರೆದ್ಬಿಟ್ಟು ಇದಕ್ಕೆ ಯಾವತ್ತು ಅಂತ ಏನ್ ಹಾಕ್ತಿವಲ್ಲ ಇದಕ್ಕೆ ಕ್ಯೂ ಆಗುತ್ತೆ. ಹಿಂದಿಯಲ್ಲಿ ಈ ತರ ಕ, ಆಮೇಲೆ ಅರ್ಧ ಕ ಬರೆದ್ಬಿಟ್ಟು ಯಾ ಬರೆದ್ಬಿಟ್ಟು ಇದಕ್ಕೆ ಯು ಕೊಡೋದು, ಇದಕ್ಕೆ ಏನಾಗುತ್ತೆ ಕ್ಯೂ. ಅರ್ಧ ಕ ಯಾ ಮತ್ತೆ ಯು ಅತ್ತು ಕ್ಯೂ. ಸೊ ಕ್ವೀನ್. ಕ್ವೀನ್ ನೋಡಿ ಕ್ಯಾಪಿಟಲ್ ಕ್ಯೂ ಇಂದ ಬರೆಯೋದು, ಕ್ಯೂ ಯು, ಕ್ಯೂ ಯು ಇ ಇ ಎನ್, ಕ್ವೀನ್. ಕ್ವೀನ್ ಕನ್ನಡದಲ್ಲಿ ನೋಡಿ ಯಾವ ತರ ಬರೀತೀರಾ ನೀವು, ಕ್ವೀ, ಅದಾದ್ಮೇಲೆ ನ, ಕ್ವೀನ್. ಕ್ವೀನ್ ಅನ್ನು ನಾವು ಕನ್ನಡದಲ್ಲಿ ನಾವು ಏನ್ ಹೇಳ್ತೀವಿ ಅಂದ್ರೆ ರಾಣಿ ಅಂತ ಹೇಳ್ತೀವಿ. ನೋಡಿ ದೊಡ್ಡ ರಾ, ಅದಾದ್ಮೇಲೆ ಣಿ, ರಾಣಿ. ಹಿಂದಿಯಲ್ಲಿ ನಾವು ರಾಣಿ ಅಂತ ಹೇಳ್ತೀವಿ, ರಾಣಿ. ರಾಣಿ ನೋಡಿ ರಾ, ದೊಡ್ಡ ರಾ, ಅದಾದ್ಮೇಲೆ ನೀ, ರಾಣಿ. ಕ್ವೀನ್ ಇಂಗ್ಲಿಷ್ ಅಲ್ಲಿ ಕ್ವೀನ್, ಕನ್ನಡದಲ್ಲಿ ರಾಣಿ, ಮತ್ತೆ ಹಿಂದಿಯಲ್ಲಿ ರಾಣಿ. ಮುಂದಿನ ಅಕ್ಷರ ಆರ್. ಆರ್ ಫಾರ್ ರ್ಯಾಬಿಟ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಆರ್ ನೋಡಿ ಇದೇನಿದೆ ಕ್ಯಾಪಿಟಲ್ ಆರ್. ಸ್ಮಾಲ್ ಆರ್ ಬಂದ್ಬಿಟ್ಟು ಇದಕ್ಕೆ ಸ್ಮಾಲ್ ಆರ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಆರ್ ಯಾವ ತರ ಬರಿತೀವಿ ನಾವು, ದೊಡ್ಡ ಆ, ಅದಾದ್ಮೇಲೆ ರ, ಆರ್. ಹಿಂದಿಯಲ್ಲಿ ಸಹ ಅದೇ ತರ ದೊಡ್ಡ ಆ, ಅದಾದ್ಮೇಲೆ ರ, ಚಿಕ್ಕ ರ, ಆರ್. ಸೊ ರ್ಯಾಬಿಟ್ ಸ್ಪೆಲ್ಲಿಂಗ್ ನೋಡಿ, ಆರ್ ಎ ಬಿ ಬಿ, ಆಮೇಲೆ ಐ ಟಿ, ರ್ಯಾಬಿಟ್. ಆರ್ ಎ ಬಿ ಬಿ ಐ ಟಿ, ರ್ಯಾಬಿಟ್. ಕನ್ನಡದಲ್ಲಿ ರ್ಯಾಬಿಟ್ ಯಾವ ತರ ಬರೀತೀವಿ, ದೊಡ್ಡ ರ, ಆಮೇಲೆ ಇದಕ್ಕೆ ಯಾವತ್ತು, ಆಮೇಲೆ ಬಿ, ಟ, ರ್ಯಾಬಿಟ್. ರ್ಯಾಬಿಟ್ ಅನ್ನು ಕನ್ನಡದಲ್ಲಿ ನಾವು ಏನಂತ ಹೇಳ್ತೀವಿ ಅಂದ್ರೆ ಮೊಲ. ಮೋ, ಅದಾದ್ಮೇಲೆ ಲ, ಮೂಲ. ಹಿಂದಿಯಲ್ಲಿ ರ್ಯಾಬಿಟ್ ಅನ್ನು ಖರ್ಘೋಷ್ ಅಂತ ಹೇಳ್ತೀವಿ. ಖರ್ಘೋಷ್ ನೋಡಿ ಇದು ದೊಡ್ಡ ಖ, ಆಮೇಲೆ ರ, ಆಮೇಲೆ ಗೋ,
ಗೋ, ಅದಾದ್ಮೇಲೆ ಶ. ಹಿಂದಿಯಲ್ಲಿ ಇದಕ್ಕೆ ನಾವೇನು ಹೇಳ್ತೀವಿ ಖರ್ಗೋಶ್. ಇಂಗ್ಲಿಷಲ್ಲಿ ರ್ಯಾಬಿಟ್, ಕನ್ನಡದಲ್ಲಿ ಮೊಲ, ಹಿಂದಿಯಲ್ಲಿ ಬಂದ್ಬಿಟ್ಟು ಖರ್ಗೋಶ್. ಎಸ್ ಫಾರ್ ಕ್ಯಾಪಿಟಲ್ ಎಸ್, ಎಸ್ ಫಾರ್ ಶಿಪ್. ಕ್ಯಾಪಿಟಲ್ ಎಸ್ ನೋಡಿ ಯಾವ ತರ ಬರೆಯೋದು, ಇದು ನೋಡಿ ಈ ತರ ನಾವು ಬರಿತೀವಲ್ಲ, ಇದಕ್ಕೆ ನಾವು ಕ್ಯಾಪಿಟಲ್ ಎಸ್. ಸೊ ಕ್ಯಾಪಿಟಲ್ ಎಸ್ ಸ್ವಲ್ಪ ಸೈಜ್ ಚಿಕ್ಕದಾಗಿ ಬರೆದ್ರೆ ಸ್ಮಾಲ್ ಎಸ್ ಅಂತ ಹೇಳ್ತೀವಿ ನಾವು. ಓಕೆ, ಕನ್ನಡದಲ್ಲಿ ನೋಡಿ ಎ, ಅದಾದ್ಮೇಲೆ ಸ, ಎಸ್ ಅಂತ ಹೇಳ್ತೀವಿ. ಹಿಂದಿಯಲ್ಲಿ ಎ, ಅದಾದ್ಮೇಲೆ ಸ, ಎಸ್. ಎಸ್ ಫಾರ್ ಶಿಪ್. ಶಿಪ್ ನೋಡಿ ಬರೆಯೋದು ಎಸ್ ಹೆಚ್ ಐ ಪಿ, ಶಿಪ್. ಈ ತರ ಶಿಪ್ ಬರೆಯೋದು. ಶಿಪ್ ಅನ್ನು ನಾವು ಕನ್ನಡದಲ್ಲಿ ಬರಿಬೇಕಂದ್ರೆ ಇದು ನೋಡಿ ಶಿ, ಅದಾದ್ಮೇಲೆ ಸಣ್ಣಪ್ಪ, ಶಿಪ್ ಆಗುತ್ತೆ. ಶಿಪ್ ಅನ್ನು ನಾವು ಕನ್ನಡದಲ್ಲಿ ಹಡಗು ಅಂತ ಹೇಳ್ತೀವಿ. ಹಡಗು ನೋಡಿ ಬರಿಬೇಕಂದ್ರೆ ಹ ಡ, ಅದಾದ್ಮೇಲೆ ಗು, ಹಡಗು. ಹಿಂದಿಯಲ್ಲಿ ನಾವು ಬರಿಬೇಕಂದ್ರೆ ಜಹಾಜ್. ಜಹಾಜ್ ನೋಡಿ ಜ, ಆಮೇಲೆ ಹ ಜ, ಜಹಾಜ್ ಆಗುತ್ತೆ. ಶಿಪ್ ಇದು ನೋಡಿ ಇಂಗ್ಲಿಷಲ್ಲಿ ಶಿಪ್, ಅದಾದ್ಮೇಲೆ ಕನ್ನಡದಲ್ಲಿ ಹಡಗು, ಹಿಂದಿಯಲ್ಲಿ ಜಹಾಜ್. ಮುಂದಿನ ಅಕ್ಷರ ಬಂದ್ಬಿಟ್ಟು ಟಿ. ಕ್ಯಾಪಿಟಲ್ ಟಿ ನೋಡಿ, ಕ್ಯಾಪಿಟಲ್ ಟಿ ಬರಿಬೇಕಂದ್ರೆ ಈ ತರ, ಇದು ಬಂದ್ಬಿಟ್ಟು ಕ್ಯಾಪಿಟಲ್ ಟಿ. ಸ್ಮಾಲ್ ಟಿ ಬಂದ್ಬಿಟ್ಟು ಈ ತರ ಸ್ಮಾಲ್ ಟಿ. ಅದಾದ್ಮೇಲೆ ಕನ್ನಡದಲ್ಲಿ ಟಿ ಬರಿಬೇಕಂದ್ರೆ ನೋಡಿ ಈ ತರ, ಇದಕ್ಕೆ ಟಿ ಅಂತ ಹೇಳ್ತೀವಿ. ಸೊ ಹಿಂದಿಯಲ್ಲಿ ಟಿ, ಟಿ. ಟಿ ಫಾರ್ ಟಾಪ್ ಆಗುತ್ತೆ, ಟಿ ಓ ಪಿ, ಟಿ ಓ ಪಿ, ಟಾಪ್. ಟಾಪ್ ನೋಡಿ ಕನ್ನಡದಲ್ಲಿ ಯಾವ ತರ ಬರಿತೀವಿ ನಾವು, ದೊಡ್ಡ ಟ, ಅದಾದ್ಮೇಲೆ ಪ, ಟಾಪ್. ಟಾಪ್ ಅನ್ನು ನಾವು ಕನ್ನಡದಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಬುಗುರಿ ಅಂತ ಹೇಳ್ತೀವಿ. ಬು, ಅದಾದ್ಮೇಲೆ ಗು, ಅದಾದ್ಮೇಲೆ ರಿ, ಬುಗುರಿ. ಬುಗುರಿಯನ್ನು ಹಿಂದಿಯಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಲಟ್ಟು ಅಂತ ಹೇಳ್ತೀವಿ. ಲಟ್ಟು ನೋಡಿ ಯಾವ ತರ ಬರಿತೀವಿ, ಲ, ಅದಾದ್ಮೇಲೆ ಟ, ಇದಕ್ಕೆ ಟ ಒತ್ತು, ಮತ್ತೆ ಇದಕ್ಕೆ ಉ ಒತ್ತು, ಲಟ್ಟು. ಇಂಗ್ಲಿಷ್ ಅಲ್ಲಿ ಟಾಪ್, ಕನ್ನಡದಲ್ಲಿ ಬುಗುರಿ, ಮತ್ತೆ ಹಿಂದಿಯಲ್ಲಿ ಲಟ್ಟು. ಮುಂದಿನ ಅಕ್ಷರ ಏನಿದೆಯಲ್ಲ ಯು, ಯು ಫಾರ್ ಅಂಬ್ರೆಲಾ ಅಂತ ಹೇಳ್ತೀವಿ. ಸೊ ಯು ನೋಡಿ ಕ್ಯಾಪಿಟಲ್ ಯು, ಇದಕ್ಕೆ ನಾವು ಕ್ಯಾಪಿಟಲ್ ಯು ಅಂತ ಹೇಳ್ತೀವಿ. ಸ್ಮಾಲ್ ಯು ಅಂದ್ರೆ ಈ ತರ, ಇದಕ್ಕೆ ನಾವು ಸ್ಮಾಲ್ ಯು. ಕನ್ನಡದಲ್ಲಿ ಯು ಬರಿಬೇಕಂದ್ರೆ ಇದು ನೋಡಿ ಈ ತರ, ಇದಕ್ಕೆ ಯು. ಆಮೇಲೆ ಹಿಂದಿಯಲ್ಲಿ ಬಂದ್ಬಿಟ್ಟು ಯು, ಹಿಂದಿಯಲ್ಲಿ ಈ ತರ, ಇದಕ್ಕೆ ಯು ಅಂತ ಹೇಳ್ತೀವಿ. ಅಂಬ್ರೆಲಾ, ಯು ಫಾರ್ ಅಂಬ್ರೆಲಾ. ಅಂಬ್ರೆಲಾ ಸ್ಪೆಲ್ಲಿಂಗ್ ನೋಡಿ ಯು ಎಂ ಬಿ ಆರ್ ಇ ಎಲ್ ಎಲ್ ಎ, ಅಂಬ್ರೆಲಾ, ಯು ಫಾರ್ ಅಂಬ್ರೆಲಾ ಆಗುತ್ತೆ. ಸೊ ಕನ್ನಡದಲ್ಲಿ ಬರಬೇಕಂದ್ರೆ ಆ, ಆಮೇಲೆ ಸೊನ್ನೆ ಹಾಕಿ, ಅದಾದ್ಮೇಲೆ ಬೇ, ಬೇಗೆ ರಾವತ್ತು, ಅಂಬ್ರೆ ಆಗುತ್ತೆ. ಆಮೇಲೆ ಲ, ಆಮೇಲೆ ಲಾಗೆ ಲಾವತ್ತು, ಅಂಬ್ರೆಲ್ಲಾ ಆಗುತ್ತೆ, ಅಂಬ್ರೆಲ್ಲಾ. ಛತ್ರಿ ನೋಡಿ ಕನ್ನಡದಲ್ಲಿ ಬರಬೇಕಾ, ಕನ್ನಡದಲ್ಲಿ ಅಂಬ್ರೆಲಾ, ಇಂಗ್ಲಿಷ್ ಅಲ್ಲಿ ಅಂಬ್ರೆಲಾ ಆಗುತ್ತೆ, ಕನ್ನಡದಲ್ಲಿ ಛತ್ರಿ ಆಗುತ್ತೆ. ಛತ್ರಿ ಬರಬೇಕಂದ್ರೆ ಈ ತರ ನೋಡಿ, ಛ, ಅದಾದ್ಮೇಲೆ ತ್ರಿ, ಛತ್ರಿ ಆಗುತ್ತೆ. ಹಿಂದಿಯಲ್ಲಿ ನೋಡಿ ಈ ತರ ನೋಡಿ, ಹಿಂದಿಯಲ್ಲಿ ಬಂದ್ಬಿಟ್ಟು ಛ ಆಗುತ್ತೆ, ಅದಾದ್ಮೇಲೆ ತ ಆಗುತ್ತೆ, ಅದಾದ್ಮೇಲೆ ರಿ ಆಗುತ್ತೆ, ಛತ್ರಿ. ಇದು ನೋಡಿ ಛತ್ರಿ ಆಗುತ್ತೆ. ಇಂಗ್ಲಿಷ್ ಅಲ್ಲಿ ಅಂಬ್ರೆಲಾ, ಕನ್ನಡದಲ್ಲಿ ಛತ್ರಿ, ಹಿಂದಿಯಲ್ಲಿ ಸಹ ಛತ್ರಿ. ಹಿಂದಿಯಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸಲ ಛಾತ ಅಂತಾನು ಹೇಳ್ತಾರೆ, ಛತ್ರಿ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಛಾತ ಅಂತಾನು ಹೇಳ್ತಾರೆ. ಮುಂದಿನ ಅಕ್ಷರ ವ್ಯಾನ್, ವಿ ಫಾರ್ ವ್ಯಾನ್. ನೋಡಿ ಕ್ಯಾಪಿಟಲ್ ವಿ ನೋಡಿ, ಇದಕ್ಕೆ ನಾವು ಕ್ಯಾಪಿಟಲ್ ವಿ ಅಂತ ಹೇಳ್ತೀವಿ. ಸ್ಮಾಲ್ ವಿ ಅಂದ್ರೆ ಸ್ವಲ್ಪ ವಿ ಚಿಕ್ಕದಾಗಿ ಬರೆಯೋದು ಅಷ್ಟೇ. ಆಮೇಲೆ ಕನ್ನಡದಲ್ಲಿ ವಿ ಬರಿಬೇಕಂದ್ರೆ ಈ ತರ ವಿ ಅಂತ ಬರ್ಬಿಟ್ಟು ಇಲ್ಲಿ ಕೆಳಗಡೆ ಹಾವತ್ತು ಏನ್ ಹಾಕೋದಿದೆಯಲ್ಲ ಇದಕ್ಕೆ ವಿ ಅಂತ ಹೇಳ್ತೀವಿ. ಸೊ ಹಿಂದಿಯಲ್ಲಿ ಸಹ ಅದೇ ತರ ಹಿ, ಈ ತರ ಹಿ, ಅದಾದ್ಮೇಲೆ ವಾವತ್ತು ಕೊಡಿ, ಇದಕ್ಕೆ ವಿ ಅಂತ ಹೇಳ್ತೀವಿ. ಸೊ ಕ್ಯಾಪಿಟಲ್ ವಿ, ವಿ ಫಾರ್ ವ್ಯಾನ್. ವ್ಯಾನ್ ನೋಡಿ ಬರಿಬೇಕಂದ್ರೆ ವಿ ಎ ಎನ್, ವ್ಯಾನ್, ವಿ ಫಾರ್ ವ್ಯಾನ್. ಸೊ ದೊಡ್ಡ ಅಕ್ಷರದಲ್ಲಿ ವ್ಯಾ ಮತ್ತೆ ನ, ವ್ಯಾನ್ ಆಗುತ್ತೆ. ಸೊ ವ್ಯಾನ್ ಕನ್ನಡದಲ್ಲಿ ಬರಿಬೇಕಂದ್ರೆ ವ್ಯಾನ್ ಅನ್ನು ನಾವೇನ್ ಹೇಳ್ತೀವಿ ಅಂದ್ರೆ ವ, ಅದಾದ್ಮೇಲೆ ಹ, ಅದಾದ್ಮೇಲೆ ನ, ವಾಹನ. ಅದೇ ಹಿಂದಿಯಲ್ಲಿ ಬರಬೇಕಂದ್ರೆ ಇದು ನೋಡಿ ಈ ತರ ವ್ಯಾ, ಅದಾದ್ಮೇಲೆ ನ, ವ್ಯಾನ್. ಇಂಗ್ಲಿಷ್ ಅಲ್ಲಿ ವ್ಯಾನ್, ಕನ್ನಡದಲ್ಲಿ ವಾಹನ, ಮತ್ತೆ ಹಿಂದಿಯಲ್ಲಿ ಬಂದ್ಬಿಟ್ಟು ವ್ಯಾನ್. ಡಬ್ಲ್ಯೂ ಫಾರ್ ವಾಚ್ ಆಗುತ್ತೆ. ಕ್ಯಾಪಿಟಲ್ ಡಬ್ಲ್ಯೂ ನೋಡಿ ಯಾವ ತರ ಬರೀತೀರಾ ನೀವು, ಡಬ್ಲ್ಯೂ, ಇದು ಕ್ಯಾಪಿಟಲ್ ಡಬ್ಲ್ಯೂ. ಸ್ಮಾಲ್ ಡಬ್ಲ್ಯೂ ಅಂದ್ರೆ ಈ ತರ ಚಿಕ್ಕದಾಗಿ, ಸ್ವಲ್ಪ ಚಿಕ್ಕದಾಗಿ ಸೈಜು. ಅದಾದ್ಮೇಲೆ ಕನ್ನಡದಲ್ಲಿ ಡಬ್ಲ್ಯೂ ನೋಡಿ ಡ, ಅದಾದ್ಮೇಲೆ ಬೂ, ಆಮೇಲೆ ಕೆಳಗಡೆ ಲಾ ಆಗುತ್ತೆ, ಇದಕ್ಕೆ ನಾವು ಡಬ್ಲ್ಯೂ ಆಗುತ್ತೆ. ಹಿಂದಿಯಲ್ಲಿ ಸಹ ಅದೇ ತರ ಡ, ಅದಾದ್ಮೇಲೆ ಲಾ ಆಗುತ್ತೆ, ಅದಾದ್ಮೇಲೆ ಇದಕ್ಕೆ ಬ ಬತ್ತು, ಇದಕ್ಕೆ ಉ, ಡಬ್ಲ್ಯೂ. ಓಕೆ, ಸೊ ಡಬ್ಲ್ಯೂ ಫಾರ್ ವಾಚ್. ವಾಚ್ ನೋಡಿ ಡಬ್ಲ್ಯೂ
ಎ ಟಿ ಸಿ ಹೆಚ್. ಡಬ್ಲ್ಯೂ ಫಾರ್ ವಾಚ್ ಆಗುತ್ತೆ. ವಾಚ್ ಅನ್ನು ನಾವು ಕನ್ನಡದಲ್ಲಿ ಬರೀಬೇಕಂದ್ರೆ ವಾ, ಅದಾದ್ಮೇಲೆ ಚ, ವಾಚ್ ಆಗುತ್ತೆ. ವಾಚ್ ಅನ್ನು ನಾವು ಕನ್ನಡದಲ್ಲಿ ಬರಬೇಕಂದ್ರೆ ಕೈ ಗಡಿಯಾರ ಆಗುತ್ತೆ. ಕೈ ಗಡಿಯಾರ ಅಂದ್ರೆ ನೋಡಿ ಈ ತರ ಕೈ, ಆಮೇಲೆ ಗ ಡಿ ಯಾ ರ, ಕೈ ಗಡಿಯಾರ. ಆಮೇಲೆ ನಾವು ಹಿಂದಿಯಲ್ಲಿ ಕೈ ಗಡಿಯಾರ ಬರೀಬೇಕಂದ್ರೆ ಹಾತ್ ಗಡಿಯಾರ ಅಂತ ಆಗುತ್ತೆ. ಇದು ನೋಡಿ ಈ ತರ ಹಾ, ಅದಾದ್ಮೇಲೆ ದೊಡ್ಡ ಥ, ಹಾತ್ ಆಗುತ್ತೆ. ಆಮೇಲೆ ಘ ಡಿ ಯಾ ರ, ಗಡಿಯಾರ, ಹಾತ್ ಗಡಿಯಾರ. ನೋಡಿ ಡಬ್ಲ್ಯೂ ಫಾರ್ ಇಂಗ್ಲಿಷ್ ಅಲ್ಲಿ ವಾಚ್, ಆಮೇಲೆ ಕನ್ನಡದಲ್ಲಿ ಕೈ ಗಡಿಯಾರ ಆಗುತ್ತೆ. ಹಿಂದಿಯಲ್ಲಿ ಸಹ ಏನಾಗುತ್ತೆ ಅಂದ್ರೆ ಹಾತ್ ಗಡಿಯಾರ ಅಂತ ಆಗುತ್ತೆ. ಕ್ಯಾಪಿಟಲ್ ಎಕ್ಸ್, ಕ್ಯಾಪಿಟಲ್ ಎಕ್ಸ್ ನೋಡಿ, ಇದಕ್ಕೆ ಕ್ಯಾಪಿಟಲ್ ಎಕ್ಸ್ ಅಂತ ಹೇಳ್ತೀವಿ. ಇದೇನಿದೆಲ್ಲ ಇದಕ್ಕೆ ಕ್ಯಾಪಿಟಲ್ ಎಕ್ಸ್. ಸ್ಮಾಲ್ ಎಕ್ಸ್ ಅಂದ್ರೆ ಈ ತರ, ಇದಕ್ಕೆ ಸ್ಮಾಲ್ ಎಕ್ಸ್ ಅಂತ ಹೇಳ್ತೀವಿ. ಸೊ ಕನ್ನಡದಲ್ಲಿ ಎಕ್ಸ್ ಬರಬೇಕಂದ್ರೆ ಎ, ಅದಾದ್ಮೇಲೆ ಕ, ಆಮೇಲೆ ಸ ಬತ್ತು ಎಕ್ಸ್. ಅದಾದ್ಮೇಲೆ ಹಿಂದಿಯಲ್ಲಿ ಎ ಕ, ಅದಾದ್ಮೇಲೆ ಸ, ಎಕ್ಸ್ ಎಕ್ಸ್ ಈ ತರ ಆಗುತ್ತೆ. ಓಕೆ, ಸೊ ಎಕ್ಸ್ ಫಾರ್ ಝೈಲೋಫೋನ್ ಆಗುತ್ತೆ. ಝೈಲೋಫೋನ್ ನೋಡಿ ಯಾವ ತರ ಬರೀಬೇಕು, ಎಕ್ಸ್ ವೈ ಎಲ್ ಓ ಪಿ ಹೆಚ್ ಓ ಎನ್ ಇ. ಎಕ್ಸ್ ಫಾರ್ ಝೈಲೋಫೋನ್ ಆಗುತ್ತೆ. ಓಕೆ, ಝೈಲೋಫೋನ್ ಕನ್ನಡದಲ್ಲಿ ಬರಬೇಕಂದ್ರೆ ಈ ತರ ನೋಡಿ, ಮೊದಲನೇದಾಗಿ ಬಂದ್ಬಿಟ್ಟು ಝೈ, ಅದಾದ್ಮೇಲೆ ಲೋ, ಅದಾದ್ಮೇಲೆ ದೊಡ್ಡ ಫೋ, ಫೋ, ಅದಾದ್ಮೇಲೆ ನ, ಝೈಲೋಫೋನ್ ಆಗುತ್ತೆ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಇದಕ್ಕೆ ಕಟ್ಟಿಗೆ ತರಂಗ ವಾದ್ಯ ಅಂತ ಹೇಳ್ತೀವಿ. ಸೊ ಕಟ್ಟಿಗೆ ನೋಡಿ ಈ ತರ ಕ, ಅದಾದ್ಮೇಲೆ ಟಿ ಬರೀರಿ, ಅದಾದ್ಮೇಲೆ ಟಿಗೆ ಚಿಕ್ಕದಾಗಿ ಟ ಅದು ಕ, ಕಟ್ಟಿಗೆ ತರಂಗ, ಕಟ್ಟಿಗೆ ತರಂಗ. ಆಮೇಲೆ ವಾದ್ಯ, ಕಟ್ಟಿಗೆ ತರಂಗ ವಾದ್ಯ. ಹಿಂದಿಯಲ್ಲಿ ಬಂದ್ಬಿಟ್ಟು ಕಾಸ್ಟ್ ತರಂಗ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹಿಂದಿಯಲ್ಲಿ ಕ, ದೊಡ್ಡ ಕ, ಅದಾದ್ಮೇಲೆ ಸ್ಟ, ಕಾಸ್ಟ್, ಆಮೇಲೆ ತ ರಂಗ್, ಕಾಸ್ಟ್ ತರಂಗ್, ಕಾಸ್ಟ್ ತರಂಗ್. ಸೊ ಝೈಲೋಫೋನ್ ಕನ್ನಡದಲ್ಲಿ ಕಟ್ಟಿಗೆ ತರಂಗ ವಾದ್ಯ, ಹಿಂದಿಯಲ್ಲಿ ಕಾಸ್ಟ್ ತರಂಗ ಅಂತ ಹೇಳ್ತೀವಿ. ಮುಂದಿನ ಅಕ್ಷರ ಬಂದ್ಬಿಟ್ಟು ವೈ. ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ವೈ ನೋಡಿ ಈ ತರ ಬರೆಯೋದು, ಇದಕ್ಕೆ ಕ್ಯಾಪಿಟಲ್ ವೈ ಅಂತ. ಸ್ಮಾಲ್ ವೈ ನೋಡಿ, ಇದಕ್ಕೆ ಸ್ಮಾಲ್ ವೈ ಅಂತ ಹೇಳ್ತೀವಿ. ಆಮೇಲೆ ಕನ್ನಡದಲ್ಲಿ ಬರಬೇಕಂದ್ರೆ ವ, ಆಮೇಲೆ ಯ, ವೈ. ಹಿಂದಿಯಲ್ಲಿ ಬಂದ್ಬಿಟ್ಟು ವ ಯ, ವೈ. ಸೊ ವೈ, ವೈ ಫಾರ್ ಯಾಕ್, ವೈ ಎ ಕೆ, ಯಾಕ್. ಸೊ ಯಾಕ್ ಕನ್ನಡದಲ್ಲಿ ಬರಬೇಕಂದ್ರೆ ನಾವು ಯ, ಅದಾದ್ಮೇಲೆ ಕ, ಯಾಕ್ ಆಗುತ್ತೆ. ನಾವು ಕನ್ನಡದಲ್ಲಿ ಇದಕ್ಕೆ ನಾವು ಏನ್ ಹೇಳ್ತೀವಿ ಅಂದ್ರೆ ಚಮರಿ ಮೃಗ ಅಂತ ಹೇಳ್ತೀವಿ. ಚ, ಅದಾದ್ಮೇಲೆ ಮ ರಿ, ಚಮರಿ, ಚಮರಿ, ಅದಾದ್ಮೇಲೆ ಮೃಗ, ಚಮರಿ ಮೃಗ ಅಂತ ಹೇಳ್ತೀವಿ. ಹಿಂದಿಯಲ್ಲಿ ಇದಕ್ಕೆ ನಾವು ಸಾಂಡ್ ಅಂತ ಹೇಳ್ತೀವಿ. ಸ, ಈ ತರ, ಅದಾದ್ಮೇಲೆ ಡ, ಸಾಂಡ್. ಇಂಗ್ಲಿಷ್ ಅಲ್ಲಿ ಯಾಕ್, ಕನ್ನಡದಲ್ಲಿ ಚಮರಿ ಮೃಗ, ಹಿಂದಿಯಲ್ಲಿ ಬಂದ್ಬಿಟ್ಟು ಸಾಂಡ್. ಕೊನೆಯದಾಗಿ ಅಕ್ಷರ ಉಳಿದಿದೆ. ಇದು ಏನಂದ್ರೆ ಝೆಡ್. ಕ್ಯಾಪಿಟಲ್ ಝೆಡ್ ನೋಡಿ ಈ ತರ ಬರೆಯೋದು, ಸ್ಮಾಲ್ ಝೆಡ್ ಅಂದ್ರೆ ಈ ತರ. ಆಮೇಲೆ ಝೆಡ್ ಕನ್ನಡದಲ್ಲಿ ಬರಬೇಕಂದ್ರೆ ಇದು ನೋಡಿ ಈ ತರ ಝ, ಅದಾದ್ಮೇಲೆ ಡ, ಝೆಡ್. ಆಮೇಲೆ ಹಿಂದಿಯಲ್ಲಿ ಝೆಡ್ ನೋಡಿ ಈ ತರ ಝ, ಅದಾದ್ಮೇಲೆ ಡ, ಝೆಡ್. ಓಕೆ, ಸೊ ಝೆಡ್ ಫಾರ್ ಝೀಬ್ರಾ. ಝೀಬ್ರಾ ಸ್ಪೆಲ್ಲಿಂಗ್ ನೋಡಿ ಝೆಡ್ ಇ ಬಿ ಆರ್ ಎ, ಝೆಡ್ ಫಾರ್ ಝೀಬ್ರಾ. ಝೀಬ್ರಾ ಇಂಗ್ಲಿಷ್ ಅಲ್ಲಿ ನಾವು ಕನ್ನಡದಲ್ಲಿ ಬರಬೇಕಂದ್ರೆ ಇದು ನೋಡಿ ಝೀ, ಅದಾದ್ಮೇಲೆ ಬ್ರಾ, ಝೀಬ್ರಾ. ಝೀಬ್ರಾನ ನಾವು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಹೇಸರ ಕತ್ತೆ, ಹೇಸರ ಕತ್ತೆ ನೋಡಿ ಈ ತರ ಹೇ, ಅದಾದ್ಮೇಲೆ ಸ, ಅದಾದ್ಮೇಲೆ ರ, ಅದಾದ್ಮೇಲೆ ಕ, ತೆ, ಹೇಸರ ಕತ್ತೆ. ಸೊ ಇದಕ್ಕೆ ಹಿಂದಿಯಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಝೀಬ್ರಾ ಅಂತಾನೆ ಹೇಳ್ತೀವಿ ನೋಡಿ. ಝೀ, ಅದಾದ್ಮೇಲೆ ಬ್ರಾ, ಝೀಬ್ರಾ. ಓಕೆ, ಇಂಗ್ಲಿಷ್ ಅಲ್ಲಿ ಝೀಬ್ರಾ, ಕನ್ನಡದಲ್ಲಿ ಹೇಸರಗತ್ತೆ, ಮತ್ತೆ ಹಿಂದಿಯಲ್ಲಿ ಝೀಬ್ರಾ.
ಸೊ ಇದು ಬಂದ್ಬಿಟ್ಟು ಇಂಗ್ಲಿಷ್ ಆಲ್ಫಾಬೆಟಿಕ್ ಲೆಟರ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಏನೇನು ನೋಡಿದ್ವಿ ಅಂದ್ರೆ ಇಂಗ್ಲಿಷ್ ಲೆಟರ್ಸ್ ನೋಡಿದ್ವಿ, ಮತ್ತೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅದನ್ನ ನೋಡಿದ್ವಿ, ಮತ್ತೆ ಹಿಂದಿ ಲೆಟರ್ಸ್ ಸಹ ನೋಡಿದ್ವಿ. ಓಕೆ ಮಕ್ಕಳೇ, ಮುಂದಿನ ತರಗತಿ ಒಳಗಡೆ ಮತ್ತೆ ಬೇರೆ ಟಾಪಿಕ್ ಅಲ್ಲಿ ಸಿಗೋಣ ನಾವು. ಥ್ಯಾಂಕ್ ಯು.